ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸರ್ತಿ ದೀಪಾವಳಿದು ವೀಡಿಯೋ ಮಾಡಬೇಕು ಅಂತ ಭಾರಿ ನಂಗೆ ಆಸೆ ಇತ್ತು. ಅದು ಬಲೀಂದ್ರ ಮರ ಹಾಕೋದು ಮತ್ತು ಇದರ ದೀಪಾವಳಿ ಏನೆಲ್ಲ ನಾವು ಎಂಜಾಯ್ ಮಾಡ್ತೀವಿ ಅದನ್ನೆಲ್ಲ ನನಗೆ ವೀಡಿಯೋ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಸೊ ಹಾಗಾಗಿ ಇವಾಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವೀಡಿಯೋ. ಹಬ್ಬದ ದುಂಬಿ ಇದರಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ. ಅದು ಸಾಯಿಸ್ತಿರ್ಲಿಲ್ಲ, ಅದರ ಬಾಲಕ್ಕೆ ಹಗ್ಗ ಕಟ್ಟಿ ನಂದು ನೋಡೆಷ್ಟು ಹೋಯ್ತು, ನಂದು ನೋಡೆಷ್ಟು ಹೋಯ್ತು. ಅಯ್ಯೋ ಈಗ ಮಕ್ಕ ಹಿಡಿಯೋದು ಬಿಡ, ಅದರ ನೋಡಿಗೂ ಹೋದ್ಲೆ. ನಮಸ್ತೆ. ಹೆಂಗೆ ಮಗ ಹಿಂಗೆ ಮಾಡಿ ಒಟ್ಟಿಗೆ ನಮಸ್ತೆ. ನಮ್ಮಲ್ಲೆಲ್ಲ ದೀಪಾವಳಿಗೆ ಮರ ಹಾಕ್ತಾರೆ, ಅಂದರೆ ಬಲೀಂದ್ರ ಮರ, ಬಲೀಂದ್ರ ಪೂಜೆ ಅಂತ ಮಾಡ್ತೇವೆ. ಅದಕ್ಕೆ ಹಾಲೆ ಮರ ಅಂತ ಬರುತ್ತೆ. ಆ ಹಾಲೆ ಮರದಲ್ಲಿ ಕೊಂಬೆಗಳು ಸ್ಟ್ರೈಟ್ ಆಗಿ ಹೋಗಿರುತ್ತಲ್ಲ, ಅಂಥವುಗಳನ್ನ ನಾವು ಕತ್ತರಿಸಿ ತಂದು ಅದರಲ್ಲಿ ಎರಡು ಕೊಂಬೆ ಕತ್ತರಿಸ್ಕೊಂಬರ್ತೀವಿ. ಅದನ್ನು ತಂದು ತುಳಸಿ ಕಟ್ಟೆ ಹತ್ರ ಊರ್ಬಿಟ್ಟು ಪೂಜೆ ಮಾಡುವಂಥದ್ದು. ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ತೋರಿಸ್ತೀನಿ. ಬಲೀಂದ್ರ ಮರಕ್ಕೆ ಒಂದು ಹಾರ ಮಾಡಿ ಹಾಕ್ತೇವೆ ಆಯಿತಾ, ಗಿಡಕ್ಕೆ. ಅದರದ್ದು ಗಿಡ ಇದು. ಸೊ ಇದರಲ್ಲಿ ಕಾಯಿ ಎಲ್ಲ ಆಗಲಿಲ್ಲ, ಹಬ್ಬ ಎಲ್ಲ ಬೇಗ ಬಂತಲ್ಲ ನೋಡಿ. ಈ ಥರ ಇರುತ್ತೆ ಗಿಡ. ಇದಕ್ಕೆ ಅಂಬಳಕಾಯಿ ಇದೆ. ಈಗ ಆಲ್ಮೋಸ್ಟ್ ನಾನು ಎಲ್ಲಿ ಕೂಡ ಅದರ ಗಿಡ ನಾವು ನೋಡಲಿಲ್ಲ. ಕಾಯಿ ಅಂತೂ ಆಗಲೇ ಇಲ್ಲ ಬಿಡಿ, ಗಿಡನೂ ನೋಡಲಿಲ್ಲ. ತುಂಬ ಇರ್ತಿತ್ತು, ಬಟ್ ಅದು ಸುಮಾರು ವರ್ಷ ಆಯ್ತಲ್ಲ ಚೂಚು ನಾವು ಇದು ಮಾಡೋದೆ ಅದರದ್ದು ಹಾರ ಎಲ್ಲ. ಇದಕ್ಕೆ ಬಂಧನಾರ ಗಿಡ ಅಂತ ಹೇಳ್ತಾರೆ ನಮ್ಮ ಸೈಡ್. ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಹುಟ್ಟಿದ ಮಕ್ಕಳು, ಅವರಿಗೆ ಕಷ ಎಲ್ಲ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಓ ಹೌದಲ್ಲ, ಅಂಬಳಕಾಯಿ ಒಟ್ಟಿಗೆ ಚುರಕ್ಕೆ ಸುಷ್ಮಾ ಮೆಲ್ಲಕ್ಕ. ಇದಕ್ಕೆ ನಾವು ಅಜ್ಜನ ಹಲ್ಲು ಅಂತ ಹೇಳ್ತೇವೆ ಆಯ್ತಾ. ಇದು ಅಷ್ಟೇ, ಬಲೀಂದ್ರ ಮರಕ್ಕೆ ಹಾಕುವಾಗ ನಾವು ಅಂಬಳಕಾಯಿ ಒಟ್ಟಿಗೆ ಇದನ್ನು ಸುರಿತಾ ಇದ್ದೆವು. ತೋರಿಸ್ತೇನೆ, ಅವಳೀಗ ಕುಯ್ಕೊಂಬರ್ತಾ ಇದ್ದಾರೆ. ಏ ಬಸ್ ಸುಷ್ಮಾ, ಯು ಆರ್ ಗ್ರೇಟ್. ಯಾ ಎಲ್ಲ ಅದು ನೋಡು, ಆದ್ರೆ ಮಾತ್ರ ತೆಗಿ. ತೋರ್ಸೊಂದ್ಸಲ. ಅಜ್ಜನ ಹಲ್ಲು, ಅಜ್ಜನ ಹಲ್ಲು ಗೊತ್ತಿಲ್ಲ, ಅಜ್ಜನ ಹಲ್ಲು ಬೇರೆ ಅಂತ ಗೊತ್ತಿಲ್ಲ. ಚಿಕ್ಕದಿರುವಾಗ ಅದೇನೆ ನಾಯಿ ಕರಂಬು ನೋಡ ಅಮ್ಮ. ಇದು ಬೇರೆ ಏನಕ್ಕೂ ಆಗುತ್ತಲ್ಲ, ಇದು ಔಷಧಿಗೆ ಆಗ್ತದೆ. ಕಣ್ಣು ನೋವು, ಕೆಂಗಣ್ಣು ಬಂದ್ರೆ ಇದನ್ನು ಇದರ ನೀರನ್ನು ಬಿಡ್ತಾರೆ ಕಣ್ಣಿಗೆ. ಇದು ನಾವು ಅಮ್ಮನ ಮನೆಯಿಂದ ಅಜ್ಜಿ ಮನೆಗೆ ಹೋಗುವಾಗ ವಿಸಿಟ್ ಮಾಡ್ತೀವಲ್ಲ, ಆ ಮನೆ ಆಯ್ತಾ. ಇವರು ನಮ್ಮ ಅಮ್ಮನ ಜೊತೆ ಅಂಗನವಾಡಿ ಹೆಲ್ಪರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಮ್ಮ ಇವಾಗ ರಿಟೈರ್ಡ್ ಆಗಿದ್ದಾರೆ. ಸೊ ಎರಡು ಮನೆ ಸೇರಿ 15 ನಾಯಿ. ಡುಮ್ಮ ನೋಡು, ತಿಂಬಕ್ಕೆಲ್ಲ ಬೇರೆ ಸಪ್ರೇಟ್. ಎಂತ ಸುಷ್ಮಿನ ಮೇಡ ಪೋಯ ತಕೊಂಡಿದ್ವಿ. ಹೋಗಮ್ಮ, ನಮ್ಮಲ್ಲಿ ಹೆಂಗು ನಾಯಿ ಸಾಕ್ಬೋದಲ್ಲ, ತಕೊಂಡು ಹೋಗುವ. ಇಲ್ಲ ನೋಡು, ಇದು ನಮ್ಮ ಅಜ್ಜಿ ಮನೆಯಲ್ಲಿ ಹಾಕ್ತಾ ಇರೋದು ಮರ.
ಈ ಥರ ಅಕ್ಕಿ ಮತ್ತು ಹಾಲೆಲ್ಲ ಹಾಕಿಬಿಟ್ಟು ಮಾಡ್ತಾರೆ. ಇನ್ನು ಕೆಲವ್ರು ಏನಂತಂದರೆ ಈ ಮರ ಹಾಕುವಾಗ ಹಾಡುಗಳನ್ನೆಲ್ಲ ಹಾಡ್ತಾರಂತೆ. ಆ ಥರದ್ದು ಕೂಡ ಇದೆ ಕೆಲವು ಕಡೆ. ಬಟ್ ನಮ್ಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾವು ಆ ಥರ ಹಾಡೆಲ್ಲ ಹಾಡಿ ಹಾಕಲ್ಲ. ನಾವೀಗ ವೆಯ್ಟ್ ಮಾಡ್ತಾ ಇರೋದು ಟೀನಿ ಕ್ಯಾಂಡಿಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೇವೆ, ಬರ್ಬೇಕಷ್ಟೇ. ಟೀನಿ ಕ್ಯಾಂಡಿ 90s ಕಿಡ್ಸ್ಗೆ ಗೊತ್ತು. ಅಂತ ಬಂದ ಅವತ್ತು ಸೈಕಲಲ್ಲಿ, ಈಗ ವೈಕಲ್ ಆಯ್ತಾ ಅಂತ. ಎಂತ ಐಸ್ ಕ್ಯಾಂಡಿ ಯಾವ್ದುಂಟು ಕೇಳು. ಚಿಕ್ಕು ಬಾದಾಮು, ಸ್ಟ್ರಾಬೆರಿ, ಪಿಸ್ತಾ ಕ್ಯಾಂಡಿ, ಬೆಲ್ಲ ಕ್ಯಾಂಡಿ, ಆರೆಂಜ್ ಕ್ಯಾಂಡಿ, ಮ್ಯಾಂಗೋ ಕ್ಯಾಂಡಿ. ಯಾವುದು? Thank you. What is this, baby? ಕೊಡಿ ಅವನಿಗೆ ಕೊಡಿ ಹೋಗಿ. ಅಲ್ಲ ತಗೊಳ್ಳಿ ಅವ್ವ. ಟೀನಿ ಕ್ಯಾಂಡಿ. ಆಗ ಮಾತ್ರ ಬೆಲ್ಲ ಇದ್ದದಾಯ್ತಾ, ಈಗ ಕುಲ್ಫಿ ಎಲ್ಲ ಸ್ಟಾರ್ಟ್ ಆಗಿದೆ. ಆಗ ಬೆಲ್ಲ ಮತ್ತೆ ಬೇರೆ ಯಾವ್ದಿತ್ತು ಚೂಚು? ಲಾಲಿ. ಹಾ, ಕ್ಯಾಂಡಿ ಹೆಂಗಿಟ್ಟು ಎಷ್ಟ ಟೈಮ್ ನಮ್ಮೆಲ್ಲ ಹಿಂಗೆ ತಿಂದದು. ಟೀನಿ ಕ್ಯಾಂಡಿ ನಮ್ಮದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿಕೊಡಿ. ಹೋಗಿ ಡ್ರೆಸ್ ಕೊಟ್ಟು ದಾರಿ ಮಾಡಿಕೊಡಿ. ಇಲ್ಲ, ಅಂತರಂಗದಿಂದ ಬಾಕಿರಂಗ ಅಂತರಕ್ಕೆ ಬಂದು ಇದಕ್ಕೆ ಎಂತ ಮಾಡಬೇಕು? ದೊಡ್ಡ ವಿಷಯ. ಇದು ಅಮ್ಮ ಹೂವಿನ ಹಾರ ರೆಡಿ ಮಾಡ್ತಾ ಇದ್ದಾರೆ ಬಲೀಂದ್ರ ಮರಕ್ಕೆ ಹಾಕ್ಲಿಕ್ಕೆ ಅಂತ ಹೇಳಿ. ಈಗ ರೆಡಿಮೇಡ್ ಹಾರಗಳು ಕೂಡ ಸಿಗ್ತದೆ, ಕಟ್ಟಬೇಕು ಅಂತಿಲ್ಲ. ಅಲ್ಲ, ನೀವು ಎಲ್ಲಿ ಹೋದನೆ? ಎಂತ ಆಟ ಆಡುದು? ನಿನ್ನೇನೋ ಆಡುದು, ಮೊನ್ನೆನೋ ಆಡುದು. ಎಂತ ನೆಟ್ವರ್ಕ್ ಇಲ್ಲ? ನೆಟ್ವರ್ಕ್ ಎಲ್ಲರದು ಒಂದೇ. ನೀ ಎಂತ ಅಲ್ಲ, ನೀ ಎಂತ ಮನೇಲಿದ್ದ ಮಸೀದ ಕರ್ಕೊಂಡು ಹೋದು ಆಡಿಕೆಲ್ಲ? ಅವಸ್ಥೆ ಏನು ಸಾಧನೆ ಮಾಡಿ ಬಂದದ್ದು ಇವರು. ಆಮೇಲೆ ಬಂದ ಊರಿಗೆ ಬರ್ತಡೆ ಮುಗಿಸಿ 2 ದಿನ ಮಂಗಳವಾರ ಹೇಳ್ದ. ಮಂಗಳವಾರಲ್ಲಿ ಆಮೇಲೆ ಶನಿವಾರ ಯಾವ್ದೋ ಒಂದು ಇದಕ್ಕೆ ಟ್ರೈನಿಂಗ್ ಅಲ್ಲಮ್ಮ, ಬುಕ್ ಮಾಡಿ ಗುರುವಾರ ಅದಾಗಿ ಹಬ್ಬ ಮುಗಿಸಿ ಹೋನೆ ಅಂತ ಹಬ್ಬ ಮುಗಿಸಿ ಹಾಕೊಂಡು ಈಗ ಹಸ್ಬೆಂಡ್ ಬಂದವೆ. 2-3 ದಿನ ತಂಬು. ನಿನ್ನೆ ಶಾಲೆ ಹೋತು ಮಗ ಸುಮಾರು ದಿನ. ನೀನು ಅಮ್ಮನ ನಂಬ್ಕೊಂಡು ಬರ್ಬೇಡ, ನೀನು ಅಪ್ಪನೊಟ್ಟಿಗೆ ಅಲ್ಲಿ ತಂಬಾಗುವಲ್ಲ, ನೀನು ಅಮ್ಮನ ನಂಬ್ಕೊಂಡ್ ಬರ್ಬೇಡ. ನಿನ್ನ ಅಪ್ಪ ಒಬ್ಬರೇ ಇರುದಿಲ್ವಾ ನಿನ್ನ ಅಡಿಗೆ? ಸುಬ್ಬಿ ಸ್ಟಾರ್ ಅಲ್ಲ ಕಡೆ, ಸೂಪರ್ ಸ್ಟಾರ್. ಅವಳಿಗೆ ಗೊತ್ತುಂಟು. ಮೆಲ್ಲ 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 ತಿನ್ನು, ಮೆಲ್ಲ ತಿನ್ನು, ಮೆಲ್ಲ ತಿನ್ನು. ನೀನೇ ಆಡುದು. ಮೆಲ್ಲ ಮೆಲ್ಲ. ಅಮ್ಮಮ್ಮ ಕೊಡು ಸ್ವಲ್ಪ. ಮೇಲೆ ಬಿಡು, ಮೇಲೆ ಇಲ್ಲಿ ನೋಡು.
ಅಲ್ಮುಡಕಾಯಿ ಈಗ ಅಲ್ಗುಡನೇ ಇಲ್ಲೇ ಅಲ್ಲ ಕಾಂಬಕ್ಕೆ ಉಟ್ಟು ಅಲ್ಮುಡ ಉಟ್ಟು ಬಟ್ ಈಗ ಯಾರು ಮಕ್ಕ ಮುಟ್ಟುಲ್ಲ ಅಷ್ಟೇ. ನಿಮ್ಗೆ ಕ್ರಿಕೆಟ್ ಅಲ್ಲಿ ಊಟ ಕೊಡ್ಲಿಲ್ವಾ ಅಲ್ಲಿ? ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಎಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ನಿಮಗೆ? ಆಟ ಆಡಿ. ಎಂತ ಆಟ ಆಡಿ ಸ್ಯಾಟಿಸ್ಫ್ಯಾಕ್ಷನ್? ವರ್ಷಕ್ಕೊಮ್ಮೆ ಆಟ ಆಡೋದು. ಎಷ್ಟು ಜನ? 25 ಜನ ಇದ್ರು. ಏಬೆ ರಥದ ಹೂವು ಅಮ್ಮ, ರಥದ ಹೂವನ್ನು ಕೂಡ ಕಟ್ಟುದಾ? ಇವರ ಕೃಷ್ಣ ಎಂತ ತೆಗ್ದಾರ ಅದು? ನೀ ಹತ್ತ ಹೋಗಿ ಓಡ್ಸ ನಂಗ ಅಲ್ಲದ್ರ ಮರ್ತವೆ. ನಾಯಿ ದನಕ್ಕೆಲ್ಲ ಹೆದ್ರಿಕಾದೆ. ಪೊಲ್ಯೂಷನ್ ಬೇಡಯ ಸಾಕ್ಯ ಹಂಗ ಹೇಳ್ಬೇಡ. ಆರತಿ ಎತ್ತಿರ ಹೇಳ. ಆರತಿ ಎತ್ತಿರ. ನಮ್ ಕಳ್ಳ ಕುಟ್ಟಿಗೆ. ಬಲೀಂದ್ರ ಮರಕ್ಕೆ ಡೆಕೋರೇಷನ್ ನನ್ನ ತಮ್ಮನವರು ಶುರು ಮಾಡಿದ್ರು. ಈ ಕಾಗೆ ಮಂಡಲ ಕಾಯಿಯನ್ನು ಈಗ ಬಲೀಂದ್ರ ಮರಕ್ಕೆ ಚಂದ ಮಾಡಿ ಒಂದು ಡೆಕೋರೇಷನ್ ಮಾಡುವ. ಇವರು ಮಳೆಯಲ್ಲಿ ಭಯಂಕರ ಇದ್ರಲ್ಲಿ ಹೋಗಿ ಈಗ ಡೆಕೋರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಸಣ್ಣ ಲಾಸ್ಟಿನ ಮುದ್ದು ತಮ್ಮ 5ವರೆಗೆ ಆಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ವಿಷಯ ಅದು 5ವರೆಯ ಕ್ರಿಕೆಟ್ ಏನೆಲ್ಲ ಮಾಡ್ತದೆ ನೋಡಿ. ಇದೆಂತ ಎಲ್ಲ ವಿಷಯ. ಇವರು ಆಸಕ್ತಿಯಿಂದ ಮಾಡ್ತಾ ಇರುವ ಕಾರಣ ಬಂದು ಇವರಿಗೀಗ ರಫ್ ಅಂತ ಹೇಳಿ ಹೋಗ್ಬೇಕು ಈಗ ಕ್ರಿಕೆಟ್ ಆಡ್ಲಿಕ್ಕೆ 5ವರೆಗೆ. ಇಲ್ಲಿ ಅಮ್ಮ ಬಿಡುದಿಲ್ಲ. ಸೊ ಹಾಗಾಗಿ ಸ್ಟ್ರಿಕ್ಟ್ಲಿ ಆರ್ಡರ್ ಆದ ಕಾರಣ ಇವರು ಮಾಡ್ತಾ ಇದ್ದಾರೆ ಇವಾಗ ಡೆಕೋರೇಷನ್ ಅಷ್ಟೇ. ಮೆರು ಬೈದರು ಬಂದರು ಬಂದರು ತಾತ ಬಂದರು, ಬಂದರು ಬಂದರು ತಾತ ಬಂದರು. ನಂಗೂ ಅದೊಂದು ಜನ ಕೆಂಪು ದೇವ್ರೇ, ನೀ ಎಂತ ತಂದದ್ದು ಪವನ್ನು? ಎಂತ ಸಿಕ್ಕಿತಾ? ಕಿಂಡರ್ ಜಾಯ್ ಅಲ್ಲಿ ಆಫ್ಟರ್ ಎಷ್ಟೋ ಟೈಮ್ ಆದ ನಂತರ ಇಂಥದ್ದೊಂದು ಸಿಕ್ಕಿದ್ದು. ಇದು ಲಾಸ್ಟ್ 22ನೇ ತಾರೀಕಿನ ವಿಡಿಯೋ, ದೀಪಾವಳಿ ದಿನ ನಾನು ಮಾಡಿದ್ದು. ತುಂಬ ಅಂದರೆ ತುಂಬ ಮಳೆ ಆಯಿತು. ಒಂದು 6ವರೆಗೆಲ್ಲ ಸ್ಟಾರ್ಟ್ ಆಗಿದೆ. ಪೂಜೆ ಮಾಡಲಿಕ್ಕೂ ನಾವು ಮಳೆಯಲ್ಲೇ ಸ್ವಲ್ಪ ಕಮ್ಮಿ ಆಗುವಾಗ ಪೂಜೆ ಮಾಡಿದ್ದು. ತುಂಬ ಮಳೆ. ನನ್ನ ಇದರಲ್ಲಿ ನಾನು ಇಷ್ಟು ಮಳೆ ದೀಪಾವಳಿ ಟೈಮಿಗೆ ನೋಡಲೇ ಇಲ್ಲ. ಚಿಕ್ಕ ಚಂಡಿ ಆಗ್ತಾ ಇದ್ದೀರಾ? ದೀಪಾವಳಿಗೆ ನಾವು ಗೋಪಾಲಕನಾದ ಅಂಗಾರನಿಗೆ ಕೂಡ ಪೂಜೆ ಮಾಡ್ತೀವಿ. ಹಾಗೆ ನಂತರ ಗೋವುಗಳಿಗೆ ಕೂಡ ಆರತಿ ಎಲ್ಲ ಮಾಡಿ ಅವರಿಗೆ ಅವಲಕ್ಕಿ ಎಲ್ಲ ತಿನ್ನಿಸ್ತೀವಿ. ವಾವ್, ಇದು ಜಾಸ್ತಿ ಇದೆಯಾ?
ನಮ್ಮ ಚಿಕ್ಕಿ ಸಾಂಬಾರು ಸಖತ್ ಎಕ್ಸ್ಪರ್ಟ್ ಆಯ್ತಾ, ಸೂಪರ್ ಇರ್ತದೆ ಅವ್ರು ಮಾಡುವ ಸಾರು, ಕೋಳಿ ಸಾರು. ಇದು ತುಂಬ ಚೆನ್ನಾಗಿ ಮಾಡ್ತಾರೆ. ಹಂದಿಗೆ ಬಾ ಅದಿನ್ ಬಲ್ಲ. ಬುಧವಾರ ಪೂಜೆ ಎಲ್ಲ ಆದ ನಂತರ ಗುರುವಾರ ಹಾಗೆ ಬಿಟ್ವಿ. ಹಾಗೆ ಬಿಟ್ಟು ನೆಕ್ಸ್ಟ್ ಶುಕ್ರವಾರ ಬೆಳಿಗ್ಗೆ ಅದನ್ನು ತಗೊಂಡು ಹೋಗಿ ಹೊಳೆ ಹತ್ರ ಹಾಕಿದ್ವಿ. ಇದಾಗಿತ್ತು ನಮ್ಮ ದೀಪಾವಳಿಯ ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗ್ನಲ್ಲಿ ಸಿಗೋಣ. ಬಾಯ್ ಬಾಯ್.